ಪಾರು ನೀಂತವ ಏನೋ ಕೇಳ್ತೀನಿ ಇಲ್ಲ ಅನ್ಬಾರ್ದು. ಏನು ಹೇಳಿ ಮಾವ? ಅದು ಅದು ಪಾರು ನಾನು ಎಲೆಕ್ಷನ್ ನಿಂತ್ಕೊತೀವಿ. ಮಾವ ಏನು ಹೇಳ್ತಿದ್ಯಾ? ಪಾರು ನಿಂದ ಅಮ್ಮ ಅಂತೀನಿ ಪಾರು, ನೀ ಪಾಪ ಮಾಡ್ಕೊಬೇಡ ಪಾರು, ನಾಮಪತ್ರವನ್ನು ಸಲ್ಲಿಸ್ಬೇಕು ಅಂತ ಅನ್ಕೊಬಿಟ್ಟಿವಿ ಪಾರು. ಇದ್ಕಿದ್ದಂಗೆ ಏನಿದು ಅರ್ಥನೇ ಆಗ್ತಿಲ್ವಲ್ಲ. ಪಾರು ಅದು ಏನು ಗೊತ್ತಾ, ಅಂಗಡಿನಾಗಿದ್ದಾಗ ಛತ್ರಿಯಣ್ಣ ಫೋನ್ ಮಾಡಿದಿರ್ತಾನೆ, ಮಾವ ಅರ್ಜೆಂಟಾಗಿ ಮಾತಾಡಬೇಕು ಕರಿತವ್ರೆ ಅಂತ. ನಾ ಅಲ್ಲಿಗೆ ಹೋದೆ, ಮಾವಂತವ ಮಾತಾಡಿದೆ. ಅಲ್ಲಿ ಮಾವ ಹೇಳಿದ್ರು ನಾನು ಎಲೆಕ್ಷನ್ ನಿಂತ್ಕೋಬೇಕಂತೆ. ನಾನು ಹ್ಞೂ ಅಂದಿದ್ರೆ ಮಾವ ಬೇಜಾರು ಮಾಡ್ಕೋತಾರೆ ಅಂತ ಹ್ಞೂ ಅನ್ಕೊಂಡು ಬಂದ್ಬಿಟ್ಟೆ. ಇಂಥ ಅಮ್ಮ ಅಂತೀನಿ ಭಯಬೇಡ ಪಾರು, ಭಯಬೇಡ ಪಾರು, ಭಯಬೇಡ ಪಾರು. ಅಪ್ಪ ಎಂಥ ದೊಡ್ಡ ಬಾಣ ಇಟ್ಕೊಂಡಿದ್ದೆ ನೀನು ಅಂತ ನನಗೆ ಗೊತ್ತೇ ಆಗಲಿಲ್ವಲ್ಲ. ಹಾಂ, ನೀನಾಗೆ ಬಂದು ಎದುರಿಗೆ ನಿಂತಿದ್ಯಾ. ನೀನೇ ಬಿಡಬೇಕು ಅಂದ್ಕೊಂಡಿದ್ದಿದ್ದು ಬಾಣ ಇವಾಗ ನನ್ನ ಹತ್ರ ಇದೆ. ನಿನ್ನ ಜೊತೆಗೆ ನಾಟು ಹಾಕಿ ನಾನೇ ಬಿಡ್ತೀನಿ, ನೋಡ್ತೀನಿ. ಪಾರು ನಿಂಗೆ ದಮ್ಮೆ ಅಂತೀನಿ ಪಾರು, ಬೇಡ ಅನ್ಬೇಡ ಪಾರು, ಪಾಪ ಮಾಡ್ಕೊಬೇಡ ಪಾರು. ಬೇಕಿದ್ರೆ ಒಂದು ಏಟು ಹೊಡೆದ್ಬಿಡು, ನಾನು ತಗೋತೀನಿ ಪಾರು. ಇಲ್ಲ ಅನ್ಬೇಡ ಪಾರು, ಪಾಪ ಮಾವ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಪಾಪ ಪಾರು ಪಾರು ಪಾರು. ಸುಮ್ಮನಿರ್ ಮಾವ, ನಾನು ಇನ್ನು ಏನು ಹೇಳಿಲ್ಲ, ಆಗಲೇ ಎಲ್ಲ ಶುರು ಹಚ್ಕೊಂಬಿಟ್ಟಿಯಲ್ಲ. ನೋಡು, ನೀನು ಎಲೆಕ್ಷನಲ್ಲಿ ನಿಲ್ಲೋದ್ರಲ್ಲಿ ನನಗೇನು ಆಬ್ಜೆಕ್ಷನ್ ಇಲ್ಲ. ಪಾರು ಮಾವ, ನಿನ್ನ ನಾನೇ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಟೈಮ್ ಅನ್ನೋದು ಹಾಗೇ ಮಾಡಿದೆ ನೋಡು. ದಿಟನ ಪಾರು. ಹೌದು ಮಾವ, ಏನು ಮಾಡೋದು, ನಿನಗೆ ಮತ್ತೆ ನಮ್ಮ ಅಪ್ಪನ ಮೇಲೆ ತುಂಬ ಗೌರವ ಅಲ್ವಾ. ಅವ್ರೇನೋ ಹೇಳಿದ್ದಾರೆ ಅಂತ ನೀನು ಹ್ಞೂ ಅಂದಿರ್ತೀಯ, ನೀನು ಒಪ್ಕೊಂಡಿದ್ಯಾ ಅಂತ ಅಷ್ಟೇ. ನಾನು ನಿನಗೋಸ್ಕರ ಒಪ್ಕೋತಾ ಇರೋದು. ಇಲ್ಲ ಅಂದಿದ್ರೆ ನಾನೇನು ಒಪ್ಕೋತಾನೆ ಇರಲಿಲ್ಲ, ಗೊತ್ತಾ? ಅದೇ ನೀವು ಒಪ್ಕೊಂಡಲ್ಲ ಅಷ್ಟು ಸಾಕು. ನೀನು ಎಲ್ಲೂ ಒಪ್ಕೊಳಕ್ಕಿಲ್ಲ ಅಂತ ನನಗೆ ಭಯನೇ ಆಗೋಯ್ತು. ಉಸಿರು ಮ್ಯಾಕ್ ಹೋಗಿದ್ದು ಈಗ ಮೇಲೆ ಕೇಳಿಕ್ ಬತ್ತಾ ಐತೆ. ಆ ಭಯ ಹಾಗೆ ಇರಲಿ, ಬೇಕಾಗತ್ತೆ. ಕಳ್ಳಿ ನೀನು ಎಲ್ಲ ಒಪ್ಕೊಂಡ್ಬಿಡುತ್ತೆ. ಅಲ್ಕಂಡ್ ಪಾರು, ಅಲ್ಲ ನೀನು ಹಿಂಗೆ ಸ್ಟೈಲಾಗಿ ಸೀರೆ ಉಡ್ಕೊಂಡು ಈ ಮಲಗೆ ಎಲ್ಲ ಮುಡ್ಕೊಂಡು ಏನಕ್ಕೆ ಪಾರು? ನೋಡು 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 ನೋಡು, ಮತ್ತೆ ಗಂಡ್ಸ್ಬುದ್ಧಿ ತೋರಿಸ್ಬಿಟ್ಟಲ್ಲ ನೀನು. ನಾನೇನೋ ನಿನಗೆ ಖುಷಿ ಆಗಲಿ ಅಂತ ಹಾಕೊಂಡಿದ್ದು, ನಿನ್ಗೇನೋ ಹೇಳಿ ಒಪ್ಸ್ಬೇಕು ಅಂತಲ್ಲ. ಅಲ್ಲ ಈ ಮಲಗುವನ್ನೆಲ್ಲ ಎಸ್ಬಿಟ್ಟಲ್ಲ, ಅದಕ್ಕೆ ಹೇಳಿದೆ. ಅದಾ, ಅದು ನೀನು ಕೂತಂದಿದ್ದಲ್ಲ, ನೀನು ಕೈಯಾದ ಮುಡಿಸ್ಲಿ ಅಂತ ಬಸ್ಸಾಕೈತೆ ನೋಡು. ನಿನ್ನ ಮನ್ಸಲ್ಲಿ ನೀನೇ ಏನೋ ಅಂದ್ಕೊಂಡು ಓವರ್ ಥಿಂಕ್ ಮಾಡಬೇಡ. ಓಕೆ ಮ್ಯಾಮ್, ಸಾರಿ ಮ್ಯಾಮ್, ಸಾರಿ ಮ್ಯಾಮ್, ಸಾರಿ ಮ್ಯಾಮ್. ಹಬ್ಬ, ನಾನೇ ಮಾವನ ಎಲೆಕ್ಷನಲ್ಲಿ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೆ, ಇವಾಗ ಮಾವನೇ ನಿಲ್ತಿದ್ದಾನೆ. ನಮ್ಮ ಅಪ್ಪನ ಪ್ಲಾನ್ ಏನು ಅಂತ ತಿಳ್ಕೊಂಡು ಅದಕ್ಕೆ ಕೌಂಟ್ರ್ ಕೊಡೋದಕ್ಕೆ ನಾನೊಂದು ಮಾಸ್ಟರ್ ಪ್ಲಾನ್ನ ರೆಡಿ ಇಟ್ಕೋತೀನಿ. ಆಗ ತೋರಿಸ್ತೀನಿ ನಮ್ಮ ವೀರಭದ್ರಯ್ಯನವ್ರಿಗೆ ಈ ಶಿವು ಪಾರು ಜೋಡಿದು ಕೆಪಾಸಿಟಿ ಏನು ಅಂತ. ಗುಡಿ ಶಿವಣ್ಣನಿಗೆ, ಲಕ್ಷ್ಮೀ ಪುತ್ರ ಶಿವಣ್ಣನಿಗೆ, ದೇವಿ ಪುತ್ರ ಶಿವಣ್ಣನಿಗೆ. ಲಕ್ಷ್ಮೀ ಪುತ್ರ ಶಿವಣ್ಣನಿಗೆ, ಭಾವಿ ಅಧ್ಯಕ್ಷ ಶಿವಣ್ಣನಿಗೆ. ಅಂತೂ ದೇವ್ರ ದಯೆ, ಅಂಗಡಿ ಮಾಲೀಕ ಆಗಿದ್ದ ನಮ್ಮ ಶಿವು ಗ್ರಾಮ ಪಂಚಾಯತಿ ಅಧ್ಯಕ್ಷ. ಕೊಡ್ತವನ ಮದಪ್ಪಣ, ನಾನು ಯಾವ ಸಿಮ್ಮೆ ಅಧ್ಯಕ್ಷ. ನೀನೇನಣ್ಣ ಹಿಂಗಂತೀಯ? ನಾಮಿನೇಷನ್ ಆದ್ಮೇಲೆ ನಿನ್ಗಲ್ದೆ ಇನ್ಯಾರ್ಗ ಹಾಕ್ತಿವಿ ಓಟ್ ನಾವು? ಒಂದ್ ನಿಮಿಷ. ಹಲೋ ಪಾರು, ಹೇಳು ಪಾರು. ಏನು ಯಜಮಾನ್ರೆ, ನಾಮಿನೇಷನ್ ಫೈಲ್ ಆಯ್ತಾ? ಹ್ಞೂ ಪಾರು, ಈಗಷ್ಟೇ ಮುಸ್ಕ ಬಂದೆ. ನೀನು? ನಾನು ಅಷ್ಟೇ ಮಾವ, ಈ ನಾಮಿನೇಷನ್ ಫೈಲ್ ಮಾಡೋ ಟೈಮ್ಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ, ಮುಗಿಸ್ಕೊಂಡು ಹೋಗ್ತಿದ್ದೆ. ಒಳ್ಳೆ ಮುಹೂರ್ತಕ್ಕೆ ನಾಮಿನೇಷನ್ ಫೈಲ್ ಆಗಿದೆ. ಇನ್ನು ಗೆಲುವು ನಮ್ದೇ ಬಿಡು. ಕೆಲಸ ಅಷ್ಟೇ ನಮ್ದು, ಫಲ ಅಲ್ಲ ಯಾರು ಬಿಟ್ಟಿದ್ದು. ಯಾಕಪ್ಪ ಹಿಂಗಂತೀಯ?
ನಿನ್ನಂಥವ್ರು ಜನನಾಯಕ ಆಗಬೇಕು, ಆಗಲೇ ಸಮಾಜದಲ್ಲಿ ಬದಲಾವಣೆ ಆಗೋದು. ಅಯ್ಯೋ ಮಾದಪ್ಪಣ, ನಾನು ನಿಂತಿರೋದೇ ನಮ್ಮ ಮಾವ ಹೇಳಿದ್ರು ಅಂತ. ಅವ್ರ ತಲೆನಾಗ ಏನಾಯ್ತೋ ಏನೋ ಅದು ನಮಗೆ ಬ್ಯಾಡ್ದಿರೋದು. ಆದರೆ ನಾನು ಇದುವರೆಗೂ ಮಾವ ಏನು ಕೇಳಿದ್ರು ನಾ ಇಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಅವರು ನಾಮಿನೇಷನ್ ಹಾಕಕ್ಕೆ ಹೇಳಿದ್ರು, ನಾನು ಹಾಕಿದ್ವಿ. ಅದು ಬಿಟ್ರೆ ನನ್ನ ತಲೆನಾಗೆ ಬೇರೆ ಏನೂ ಇಲ್ಲ ಮದಪ್ಪಣ, ಬೇರೆ ಏನೂ ಇಲ್ಲ. ಆ ಮನುಷ್ಯ ಯಾಕೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಾನು ಅಂದಾಜಿಸ್ತೀನಿ, ಆದರೆ ನಿನಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಶಿವು. ರೀ ಅಧ್ಯಕ್ಷರೇ, ಸುಮ್ಮನೆ ನೀತಿ ಪಾಠ ಹೇಳ್ಕೊಂಡು ಕುತ್ಕೋಬೇಡಿ. ಎಲೆಕ್ಷನಿಗೆ ನೀವು ನಿಂತಿದ್ದೀರಾ ಅಂದಮೇಲೆ ನೀವು ನಾಯಕನೇ ಅಷ್ಟೇ. ಬಾರು ಒಂದು ನಿಮಿಷ, ಮಾವ ಬಂದರು, ನಾನು ಫೋನ್ ಮಾಡ್ತೀನಿ. ಒಂದು ನಿಮಿಷ ಮಾವ. ಮಾವ ಅಯ್ಯೋ, ಮಾವ ಫೋನೇ ಕಟ್ ಮಾಡಿಲ್ಲ. ಮಾವ, ನೀವು ಹೇಳ್ದಂಗೆ ನಾಮಿನೇಷನ್ ಮಾಡಾಯ್ತು. ಶಾಬಾಷ್ ಶಾಬಾಷ್ ಕಣೋ ಅಳಿಮಯ್ಯ, ಶಾಬಾಷ್. ಹೇಗಿದ್ರು ಮಾವ ಫೋನ್ ಕಟ್ ಮಾಡಿಲ್ಲ. ನಾವಪ್ಪ ಕುತಂತ್ರ ಏನು ಅನ್ನೋದು ಗೊತ್ತಾಗುತ್ತೆ. ಹಾಲಿದ್ದಾಗ ಹಬ್ಬ ಮಾಡು, ಹಲ್ಲಿದ್ದಾಗ ಕಡಲೆ ತಿನ್ನು ಅಂದಂಗೆ ಯಾವ್ಯಾವ ಸಮಯದಲ್ಲಿ ಏನೇನು ಕೆಲಸ ಮಾಡಬೇಕು ಅದನ್ನು ಚೆನ್ನಾಗಿ ಮಾಡ್ತಾನೆ ನೋಡು ನಮ್ಮ ಅಳಿಮಯ್ಯ. ಶಿವು, ಈಗ ನಿನ್ನಿಂದ ಒಂದು ಸಹಾಯ ಆಗಬೇಕು ಕಣ. ಇದೇನು ತೊಂದ್ಕಳೆ, ಮಾವಾಗಿ ಒಳಿ ಅಂತವ ಸಹಾಯ ಬೇಕು ಅಂತ ಕೇಳ್ತೀರಾ? ಮಾವಾಗಿಂತ ಕೆಲಸ ಮಾಡು ಅಂದ್ರೆ ಮಾಡಕ್ಕಿಲ್ವೇ? ಏಟಕನ್ ಛತ್ರಿಯಣ್ಣ, ನಾನು ಅದನ್ನ ಏಟನ್ಕಿಂತ ಹೇಳ್ತೀನಿ ಮಾವಂಗೆ. ಅಂತವ ಸಹಾಯ ಗೀಯ ಅಂತಲ್ಲ, ಯಾಕೆ ಮಾತಾಡಬೇಕು ಮಾವ? ಹೇಳಿ ಹಣ್ಣು ಹಂಚಿನು ಹೂವು ಕೊಟ್ಟು ಪಡಿ ಅನ್ನೋ ಹಾಗೆ ಯಾವಾಗ ಯಾವಾಗ ಯಾರ್ಯಾರಿಗೆ ಏನೇನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣ ಛತ್ರೆ. ಅದಕ್ಕೆ ಅವನ ಹತ್ರ ಸಹಾಯ ಅಂತ ಕೇಳ್ತಿರೋದು. ಯಾಕಂದರೆ ಅವನು ದೇವಿ ಪುತ್ರ ಕಣ. ಅದು ಬಿಡಿ ಮಾವ, ಈಗ ನನ್ನಿಂದ ಏನಾಗಬೇಕು ಅಂತ ಹೇಳಿ. ಏನಿಲ್ಲ ಕಣ, ಬೆಳಗ್ಗೆನೆ ಇವತ್ತು ಮಿನಿಸ್ಟ್ರು ಫೋನ್ ಮಾಡಿದ್ರು. ಅವರು ನೋಡೋ ಏನೋ ಕಾರಣಗಳಿದೆ, ಈ ಮಳೆಯಿಂದ ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ಅಂತ ಹೇಳ್ತೀರ. ಆದರೆ ನಾನು ಸುಮ್ಮನಿರಲಿಲ್ಲ, ತುಂಬ ಸಿಟ್ಟು ಬಂದ್ಬಿಡ್ತು. ಏನು ಸರ್ ಮಾತಾಡ್ತಿದ್ದೀರಿ? ನೀವೇ ಅಲ್ವಾ ಅವನಿಗೆ ನಾಮಪತ್ರ ಹಾಕೋದಕ್ಕೆ ಹೇಳಿದ್ದು. ಈಗ ನೋಡಿದ್ರೆ ನೀವೇ ವಾಪಸ್ ತಗೊಂತಿದ್ದೀರಲ್ಲ, ಏನು ಸುಮ್ಮನೆ ಇದು? ಜನ ಸುಮ್ಮನೆ ಬಿಟ್ಬಿಡ್ತಾರಾ? ದೇವಿ ಪುತ್ರ ಅದೆಲ್ಲ ಆಗಲ್ಲ ಸರ್ ಅಂತ ಅಂದೆ.